ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೆನ್ನೆ ನಾನು ನನ್ನ ಚಾನಲ್ನ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ನ ಹಾಕ್ತೀನಿ. ನಮ್ಮ ರಾಕ್ ಅವರು ಪ್ಯಾಟ್ ಮ್ಯಾಕಫಿ ಶೋಗೆ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೆ ಆ ಒಂದು ಶೋನ ನೋಡೋದಕ್ಕೆ. ನಮ್ಮ ರಾಕ್ ಅವರು ತಾನು ಯಾಕೆ ರಸಲ್ ಮೇನಿಯಾಗೆ ಬರಲಿಲ್ಲ ಅನ್ನೋದಕ್ಕೆ ಏನಾದರೂ ರೀಸನ್ನ ಹೇಳ್ತಾರಾ, ಯಾಕೆ ಅವರು ರಸಲ್ ಮೇನಿಯಾ ಮೇನ್ ಇವೆಂಟಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ ಅಂತ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಆ್ಯಂಡ್ ಫೈನಲಿ ನಮ್ಮ ರಾಕ್ ಅವರು ಅದ್ರ ಬಗ್ಗೆ ಎಲ್ಲ ಪಿನ್ ಟು ಪಿನ್ ಮಾತಾಡಿದ್ದಾರೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಅವರು ಏನೇನ್ ಮಾತಾಡಿದ್ರು ಅಂತ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ರಾಕ್ ಅವರು ಯಾಕೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆ ಒಂದು ಹಿಸ್ಟ್ರಿ ಬ್ರೇಕಿಂಗ್ ಮೂಮೆಂಟ್ ನೋಡೋದಕ್ಕೆ ಸಿಗ್ತಲ್ಲ, ಆ ಒಂದು ಮೂಮೆಂಟ್ ಯಾಕೆ ನೋಡೋದಕ್ಕೆ ಸಿಕ್ತು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಎಸ್, ನಾನು ಡೈರೆಕ್ಟ್ ಆಗಿ ಮೇನ್ ವಿಷಯಕ್ಕೆ ಬರ್ತಾ ಇದ್ದೀನಿ. ರಸಲ್ ಮೇನಿಯಾ ಎಲಿಮಿನೇಷನ್ ಚೇಂಬರ್ ಬಗ್ಗೆ ಮಾತಾಡ್ತೀನಿ. ಎಸ್ ಗೈಸ್, ಒರಿಜಿನಲ್ ಆಗಿ ಎಲಿಮಿನೇಷನ್ ಚೇಂಬರ್ಗೂ ಕೂಡ ನಮ್ಮ ರಾಕ್ ಅವರು ಪ್ಲಾನ್ ಆಗಿರ್ಲಿಲ್ವಂತೆ. ಎಸ್, ನಮ್ಮ ರಾಕ್ ಅವರ ಸ್ಟೋರಿ ಎಲ್ಲಿಗೆ ಎಂಡ್ ಆಗಿತ್ತಂತೆ ಗೊತ್ತಾ? ನೆಟ್ಫ್ಲಿಕ್ಸ್ ಮಂಡೇ ನೈಟ್ ರಾಗೆ ಬಂದು ಹಾಗೆ NXT ಗೆ ನಮ್ಮ ರಾಕ್ ಅವರು ಬರ್ತಾರಲ್ಲ, ಅಲ್ಲಿಗೆ ನಮ್ಮ ರಾಕ್ ಅವರ ಸ್ಟೋರಿ ಎಂಡ್ ಆಗಿತ್ತಂತೆ. ಯಾಕಂದ್ರೆ ಅಲ್ಲಿ ನಮಗೆ ಫೇಸ್ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿತ್ತು. ಫೈನಲ್ ಬಾಸ್ ರಾಕ್ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿ ನಮಗೆ ನೆಟ್ಫ್ಲಿಕ್ಸ್ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೋತಾರೆ, ರೋಮನ್ ರೈನ್ಸ್ ಅವರಿಗೆ ಹೂಲ ಫಾಲ ಹಾಕಿ ಹೋಗ್ತಾರೆ. ಅಲ್ಲಿಗೆ ನಮ್ಮ ರಾಕ್ ಅವರ ಕತೆ ಸಂಪೂರ್ಣವಾಗಿ ಮುಗ್ದಿತ್ತಂತೆ. ಬಟ್ ನಮ್ಮ ಟ್ರಿಪಲ್ ಎಚ್ ಆಗಿ ನಿಕ್ ಖಾನ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ರಾಕ್ ಅವರಿಗೆ ಫೋನ್ ಮಾಡ್ತಾರಂತೆ. ಯಾಕೆ ಫೋನ್ ಮಾಡಿದ್ದು ಗೊತ್ತಾ? ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ನ ಟಿಕೆಟ್ಸ್ಗಳು ಮಾರಾಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ನಮಗೆ ಟೊರಾಂಟೋ ಕೆನಡಾದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಜಾನ್ಸಿನ್ ಅವ್ರನ್ನ WWE ಅವರು ಎಲಿಮಿನೇಷನ್ ಚೇಂಬರ್ ಗೆ ಅಡ್ವರ್ಟೈಸ್ ಮಾಡಿದ್ರು ಕೂಡ ಶೋ ಕಂಪ್ಲೀಟ್ ಆಗಿ ಮಾರಾಟ ಆಗಿರ್ಲಿಲ್ವಂತೆ. ಸೀಟಿಂಗ್ ಕೆಪಾಸಿಟಿ ತುಂಬಾ ಇದ್ದಿದ್ದ ಕಾರಣ ಆ ಒಂದು ಶೋ ಇನ್ನೂ ಕೂಡ ಸೋಲ್ಡ್ ಔಟ್ ಆಗಿರ್ಲಿಲ್ವಂತೆ. ಅಂಡ್ ಆ ಒಂದು ಟೈಮಲ್ಲಿ ನಿಕ್ ಖಾನ್ ಅವರು ರಾಕ್ ಅವರಿಗೆ ಫೋನ್ ಮಾಡ್ತಾರಂತೆ. ರಾಕ್, ನಿನ್ನ ಅಗತ್ಯಕತೆ ಈಗ ನಮಗೆ ಇದೆ. ನಿನ್ನ ಫೈನಲ್ ಬಾಸು ಈಗ WWE ಗೆ ಮತ್ತೊಮ್ಮೆ ಬರಬೇಕು. ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ನ ಟಿಕೆಟ್ಸ್ಗಳು ಮಾರಾಟ ಆಗ್ತಾ ಇಲ್ಲ ಅಂತ ನಮ್ಮ ನಿಕ್ ಖಾನ್ ಆಗಿ ಟ್ರಿಪಲ್ ಎಚ್ ಅವರು ರಾಕ್ ಅವರಿಗೆ ಫೋನ್ ಮಾಡ್ತಾರಂತೆ. ನಮ್ಮ ರಾಕ್ ಅವರು ಕೂಡ ಓಕೆ ನಾನು ಬರ್ತೀನಿ ಅಂತ ಬರ್ತಾರಂತೆ. ಅವರ ಜೊತೆ ಕೂತ್ಕೊಂಡು ಡಿಸ್ಕಷನ್ಸ್ ನ ನಡೆಸ್ತಾರಂತೆ. ಎಲಿಮಿನೇಷನ್ ಚೇಂಬರ್ಗೇನೋ ನಾನು ಬರ್ತೀನಿ, ಬಟ್ ಬಂದು ಏನ್ ಮಾಡೋಣ ಗುರು, ಬರೀ ಅಪಿರಿಯನ್ಸ್ ನ ಮಾಡಿ ಬಂದ್ರೆ ಏನಕ್ಕೂ ಕೂಡ ಅರ್ಥ ಇರೋದಿಲ್ಲ. ಏನಾದ್ರೂ ಸ್ಟೋರಿನ ನಾವು ಕ್ರಿಯೇಟ್ ಮಾಡ್ಬೇಕಲ್ಲ. ಸೊ ಯಾವ ರೀತಿ ಸ್ಟೋರಿನ ಕ್ರಿಯೇಟ್ ಮಾಡೋಣ ಅಂತ ನಮ್ಮ ರಾಕ್ ಅವರು ಹಾಗೆ ಅವರ ಇಡೀ ಟೀಮು ಕೂತ್ಕೊಂಡು ಡಿಸ್ಕಷನ್ಸ್ ನ ನಡೆಸಬೇಕಾದ್ರೆ ನಮ್ಮ ನಿಕ್ ಖಾನ್ ಹಾಗೆ ಟ್ರಿಪಲ್ ಎಚ್ ಅವರ ಜೊತೆ ನಮ್ಮ ರಾಕ್ ಅವರು ಒಂದು ಐಡಿಯಾನ ಮೊದಲು ಪಿಚ್ ಮಾಡ್ತಾರಂತೆ. ಸೊ ನಾವ್ ಯಾಕೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಪ್ಲಾನ್ ಮಾಡಬಾರ್ದು ಅಂತ. ಯಾಕಂದ್ರೆ ಇಷ್ಟು ವರ್ಷ ಕೋಡಿ ರೋಡ್ಸ್ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿದ್ದಾರೆ. ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೆಮಿಸ್ಟ್ರಿ ಕೂಡ ಇದೆ. ಸೊ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಹೋಗಿ ಕೋಡಿ ರೋಡ್ಸ್ ಅವ್ರನ್ನ ನನ್ನ ಜೊತೆ ಸೇರ್ಕೋ ಅಂತ ಹೇಳ್ತೀನಿ. ಅಂಡ್ ಆಗ ಕೋಡಿ ರೋಡ್ಸ್ ಅವರು ನನ್ನ ಜೊತೆ ಸೇರ್ಕೋತಾರೆ. ಅಂಡ್ ಕೋಡಿ ರೋಡ್ಸ್ ಅವರು ಹೀಲ್ ಟರ್ನ್ ಆಗ್ತಾರೆ. ಈ ಒಂದು ಆಂಗಲ್ ನ ನಾವು ಯಾಕೆ ಪ್ಲಾನ್ ಮಾಡಬಾರ್ದು ಅಂತ ನಮ್ಮ ರಾಕ್ ಅವರು ಹೇಳ್ತಾರಂತೆ ಟ್ರಿಪಲ್ ಎಚ್ ಅವರಿಗೆ. ಬಟ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ಗಿಂತ ನಾವು ಯಾಕೆ ಜಾನ್ಸಿನ್ ಅವರ ಹೀಲ್ ಟರ್ನ್ ಮಾಡಿಸಬಾರ್ದು ಅಂತ ರಾಕ್ ಅವರಿಗೆ ಹೇಳ್ತಾರಂತೆ. ಅಂಡ್ ಆಗ ನಮ್ಮ ರಾಕ್ ಅವರು ಓಕೆ, ನನಗಂತೂ ಈ ಒಂದು ಐಡಿಯಾ ತುಂಬಾನೇ ಇಷ್ಟ ಆಯ್ತು. ಈಗ ನೀವು ಜಾನ್ಸಿನ್ ಅವ್ರನ್ನ ಕೇಳಿ, ಜಾನ್ಸಿನ್ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದೆ ಡಿಸ್ಕಷನ್ ನ ನಡೆಸೋಣ ಅಂತ ಹೇಳ್ತಾರಂತೆ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಜಾನ್ಸಿನ್ ಅವ್ರನ್ನು ಕೂಡ ಕೇಳ್ತಾರೆ. ನಮ್ಮ ಜಾನ್ಸಿನ್ ಅವ್ರಿಗೂ ಕೂಡ ಒಂದು ಐಡಿಯಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂದ್ರೆ ಜಾನ್ಸಿನ್ ಅವರು ತನ್ನ ಇಡೀ ಕರಿಯರ್ ಅಲ್ಲಿ ಹೀಲ್ ಟರ್ನ್ ಆಗಿರ್ಲಿಲ್ಲ. ಅಂಡ್ ಅದಕ್ಕೋಸ್ಕರ ನಮ್ಮ ಜಾನ್ಸಿನ್ ಅವರು ಕೂಡ ಒಪ್ಕೋತಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ರಾಕ್ ಅವರಿಗೆ ಹೇಳ್ತಾರೆ ಜಾನ್ಸಿನ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ. ಅಂಡ್ ಆಗ ಆ ಒಂದು ಸೋಲ್ ಸೆಲ್ಲಿಂಗ್ ಅನ್ನೋ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ನಮ್ಮ ರಾಕ್ ಅವರು ಹೇಳ್ತಾರಂತೆ, ಡೈರೆಕ್ಟ್ ಆಗಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಈ ಒಂದು ಆಂಗಲ್ ನ ಪ್ಲಾನ್ ಮಾಡೋದು ಬೇಡ. ಯಾಕಂದ್ರೆ ನಾನು ಈಗ ಫೇಸ್ ಸೂಪರ್ ಸ್ಟಾರ್ ಆಗಿದ್ದೀನಿ, ಎಲ್ಲರೂ ಕೂಡ ನನ್ನನ್ನ ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಎಡಿಷನ್ ಅಲ್ಲಿ ನಾನು ಬಂದು ಆ ರೀತಿ ಪ್ರೋಮೋನ ಕಟ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಟೈಮ್ ಬೇಕು. ನನಗೆ ರಿಂಗಿಗೆ ಹೋಗಿ ಒಂದು 2 ನಿಮಿಷ ಮೈಕಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಂಡ್ ಅಲ್ಲಿ ನಾನು ಹೀಲ್ ಟರ್ನ್ ಆಗ್ತೀನಿ ಅಂತ ಹೇಳ್ತಾರಂತೆ. ಅಂಡ್ ಅದಕ್ಕೋಸ್ಕರನೇ ನಮ್ಮ ರಾಕ್ ಅವರು ನಮಗೆ ಸಡನ್ ಆಗಿ ಒಂದು ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಲ್ಲಿ ನಮ್ಮ ರಾಕ್ ಅವರು ಬರ್ತಾರೆ, ತನ್ನ ಮೈಕಲ್ಲಿ ಪ್ರೋಮೋನ ಕಟ್ ಮಾಡಬೇಕಾದ್ರೆ ಅವರ ಹೀಲ್ ಕ್ಯಾರೆಕ್ಟರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರ ಮುಂದೆ ಬಂದು ಅವರು ಒಂದು ಆಫರ್ನ ಇಡ್ತಾರೆ. ನೀನು ನನ್ನ ಆಫರ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಜೊತೆ
ಬರ್ತೀಯೋ ಅಥವಾ ರಿಜೆಕ್ಟ್ ಆಗಿ ನನ್ನನ್ನು ಎದುರಾಕೋತೀಯೋ ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಆಫರ್ನ ಇರ್ತಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒರಿಜಿನಲ್ ಆಗಿ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ನ ನಮ್ಮ ಜಾನ್ ಸಿನಾ ಅವರೇ ಗೆಲ್ಲೋದು ಪ್ಲಾನ್ ಆಗಿರುತ್ತೆ. ಅದೇ ರೀತಿ ಜಾನ್ ಸಿನಾ ಅವರೇ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ನ ಗೆಲ್ತಾರೆ. ಮೇನ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಲ್ಲರೂ ಕೂಡ ಪ್ಲಾನ್ ಮಾಡ್ದಂಗೆನೆ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಸ್, ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ಗಿಂತ ಮುಂಚೆ ರಾಕ್ ಟ್ರಿಪಲ್ ಎಚ್ ಆಗಿ ನಿಕ್ ಖಾನ್ ಅವರು ಕೂತ್ಕೊಂಡು ಕ್ಲಿಯರ್ ಆಗಿ ಡಿಸ್ಕಷನ್ಸ್ ನ ಮಾಡಿರ್ತಾರಂತೆ. ಜಾನ್ ಸಿನಾ ಅವರ ಹೀಲ್ ಟರ್ನ್ ಏನಾದ್ರೂ ಆದ್ರೆ ಅದನ್ನ ಯಾವ ರೀತಿ ಬುಕ್ ಮಾಡೋಣ ನಾವು, ಯಾಕಂದ್ರೆ ಜಾನ್ ಸಿನಾ ಅವರು ತನ್ನ ಕರಿಯರ್ ಅಲ್ಲಿ ಮೊದಲ ಬಾರಿ ಹೀಲ್ ಆಗ್ತಾ ಇದ್ದಾರೆ. ಇದು ತುಂಬಾನೇ ದೊಡ್ಡ ಮೂಮೆಂಟು. ಹಾಲ್ಕ್ ಹೋಗನ್ ಅವರು ಫಸ್ಟ್ ಟೈಮ್ ಹೀಲ್ ಆದಾಗ ಯಾವ ರೀತಿ ಡಿಸ್ಕಷನ್ಸ್ ನಡೆದಿತ್ತೋ ಅದೇ ರೀತಿ ಸೇಮ್ ಡಿಸ್ಕಷನ್ ನ ಇಲ್ಲೂ ಕೂಡ ಮಾಡ್ತಾರಂತೆ. ಅದಾದ್ಮೇಲೆ ಒಂದು ಪ್ಲಾನ್ ನ ಕ್ರಿಯೇಟ್ ಮಾಡ್ಕೋತಾರೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ಎಲ್ಲಾ ಸೆಗ್ಮೆಂಟ್, ಆ ಒಂದು ಹಿಸ್ಟ್ರಿ ಬ್ರೇಕಿಂಗ್ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಾದ್ಮೇಲೆ ನಮ್ಮ ರಾಕ್ ಅವರು ನಿಕ್ ಖಾನ್ ಟ್ರಿಪಲ್ ಎಚ್ ಅವರಿಗೆ ಹೋಗಿ ಹೇಳ್ತಾರಂತೆ, ನನ್ನ ಕೆಲಸ ಈಗ ಮುಗ್ದಿದೆ, ಎಲಿಮಿನೇಷನ್ ಚೇಂಬರ್ಗೆ ಬರಬೇಕಾಗಿತ್ತು, ಟಿಕೆಟ್ಸ್ ಗಳ ಮಾರಾಟ ಮಾಡಿಸ್ಬೇಕಾಗಿತ್ತು, ಹಾಗೆ ಒಂದು ಗ್ರೇಟೆಸ್ಟ್ ಸೆಗ್ಮೆಂಟ್ ಕೂಡ ಕೊಡಬೇಕಾಗಿತ್ತು, ಅದನ್ನ ನಾನು ಕೊಟ್ಟಿದ್ದೀನಿ, ನನ್ನ ಕೆಲಸ ಈಗ ಮುಗ್ದಿದೆ, ಇನ್ನ ರಸಲ್ ಮೇನಿಯಾಗೆ ಒಂದು ತಿಂಗಳು ಬಾಕಿ ಇದೆ, ಸೊ ನೀವು ಹೇಗ್ ಬೇಕಾದ್ರೂ ಅದನ್ನ ಬಿಲ್ಡ್ ಮಾಡ್ಕೊಳ್ಳಿ ಅಂತ ನಮ್ಮ ರಾಕ್ ಅವರು ಹೇಳಿ ಸೀದಾ ಮನೆಗೆ ಹೊರಟೋಗ್ತಾರಂತೆ. ಅದಾದ್ಮೇಲೆ ಜಾನ್ ಸಿನಾಗೆ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ನಮ್ಮ ರಾಕ್ ಅವರು ಫೋನ್ ಮಾಡ್ತಾರಂತೆ. ಇವರಿಬ್ಬರಿಗೂ ಕೂಡ ಹೇಳ್ತಾರಂತೆ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನನ್ನ ಡ್ಯೂಟಿನ ನಾನು ಮಾಡಿದ್ದೀನಿ, ಇನ್ ಮುಂದೆ ನಾನು ನೋಡೋದಕ್ಕೆ ಸಿಗೋದಿಲ್ಲ, ರಸಲ್ ಮೇನಿಯಾದಲ್ಲೂ ಕೂಡ ನಾನು ಇರೋದಿಲ್ಲ, ಸೊ ನಿಮ್ಮ ಇಬ್ಬರ ಸ್ಟೋರಿನ ನೀವೇ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ನಮ್ಮ ರಾಕ್ ಅವರು ಜಾನ್ ಸಿನಾಗೆ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಹೇಳ್ತಾರೆ. ನಮ್ಮ ರಾಕ್ ಅವರು ಹೇಳ್ತಾರೆ, ನನಗೆ ಜಾನ್ ಸಿನಾ ಅವರ ಜೊತೆ ಅಷ್ಟೊಂದೇನು ಅಟ್ಯಾಚ್ಮೆಂಟ್ ಇಲ್ಲ, ಬಟ್ ಕೋಡಿ ರೋಡ್ಸ್ ಅವರ ಜೊತೆ ತುಂಬಾನೇ ಚೆನ್ನಾಗಿ ಅಟ್ಯಾಚ್ಮೆಂಟ್ ಇತ್ತು. ಅಂಡ್ ಅದಕ್ಕೋಸ್ಕರ ನಾನು ಮೊದಲು ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನ ಪ್ಲಾನ್ ಮಾಡಿದ್ದೆ, ಯಾಕಂದ್ರೆ ಕಳೆದ ವರ್ಷ ರಸಲ್ ಮೇನಿಯಾದಲ್ಲಿ ಪ್ಯೂರ್ ಬೇಬಿ ಫೇಸ್ ಆಗಿದ್ರು ಕೋಡಿ ರೋಡ್ಸ್, ಸೊ ಈಗ ಅವರು ನನ್ನ ಜೊತೆ ಸೇರ್ಕೊಂಡಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ಅದನ್ನ ಫ್ಯೂಚರ್ ಗೆ ನಾವು ಪ್ಲಾನ್ ಮಾಡ್ತೀವಿ, ಸದ್ಯಕ್ಕೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಬಗ್ಗೆ ನಾವು ಪ್ಲಾನ್ ಮಾಡೋಣ ಅಂತ. ಅಂಡ್ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ನಮ್ಮ ರಾಕ್ ಅವರು ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಆ ಒಂದು ಸ್ಟೋರಿ ಲೈನ್ ಬಿಲ್ಡ್ ಆಗುತ್ತೆ. ರಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ಒಂದು ಅದ್ಭುತವಾದ ಸ್ಟೋರಿನ ಬಿಲ್ಡ್ ಮಾಡ್ತಾರೆ. ಅಂಡ್ ರಸಲ್ ಮೇನಿಯಾ ನಡಿಬೇಕಾದ್ರೆ ನಮ್ಮ ರಾಕ್ ಅವರು ಮನೇಲಿ ಕೂತ್ಕೊಂಡು ಆ ಒಂದು ಶೋನ ಎಂಜಾಯ್ ಮಾಡ್ತಾ ಇದ್ರಂತೆ. ನಮ್ಮ ಟ್ರಿಪಲ್ ಎಚ್ ನಿಕ್ ಖಾನ್ ಹಾಗೆ ರಾಕ್ ಅವರು ಡಿಸ್ಕಷನ್ಸ್ ನ ಮಾಡಿದ್ರಂತೆ, ಎಲಿಮಿನೇಷನ್ ಚೇಂಬರ್ ಆದ್ಮೇಲೆ ನೀನು ರಸಲ್ ಮೇನಿಯಾಗೂ ಕೂಡ ಬರಬೇಕು ಅಂತ ಕೇಳಿದಾಗ ನಮ್ಮ ರಾಕ್ ಅವರು ಕ್ಲಿಯರ್ ಆಗಿ, ಇಲ್ಲ ನಾನು ಬರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಬೇರೇನು ಕೂಡ ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಂಡಿದ್ದೀನಿ, ಸೊ ಈ ಬಾರಿಯ ರಸಲ್ ಮೇನಿಯಾನ ನಾವು ಜಾನ್ ಸಿನಾ ಅವರ ಹೀಲ್ ಟರ್ನಿಗೋಸ್ಕರ ಬಿಟ್ಬೋಣ. ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗ್ತಾ ಇದ್ದಾರೆ, ಹಾಗೆ 17 ಟೈಮ್ ಚಾಂಪಿಯನ್ ಆಗ್ತಾರಲ್ಲ ಅದ್ರ ಬಗ್ಗೆ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಗಮನ ಕೊಡ್ಲಿ. ನಾನು ರಸಲ್ ಮೇನಿಯಾಗೆ ಬರೋದು ಬೇಡ, ಯಾಕಂದ್ರೆ ಎಲ್ಲಾ ಸ್ಪಾಟ್ ಲೈಟ್ ಕೂಡ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗೋದು, ಜಾನ್ ಸಿನಾ ಅವರು ಫಸ್ಟ್ ಟೈಮ್ ಹೀಲ್ ಆಗಿ ಚಾಂಪಿಯನ್ಶಿಪ್ ನ ಗೆಲ್ಲೋದು, ಆ ಒಂದು ಸ್ಟೋರಿ ಲೈನ್ ಮೇಲೆ ಎಲ್ಲರ ಗಮನ ಇರಲಿ. ಸೊ ಅದಕ್ಕೋಸ್ಕರ ನಾನು ಬರೋದಿಲ್ಲ ಅಂತನೂ ಕೂಡ ನಮ್ಮ ರಾಕ್ ಅವರು ಮೊದಲೇ ಹೇಳಿದ್ರಂತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಆ ರೀತಿ ಪ್ಲಾನ್ ನ ನಡೆಸ್ಕೊಂಡು ಹೋದ್ರಂತೆ. ಅಂಡ್ ಅದಕ್ಕೋಸ್ಕರ ನಮಗೆ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ಸ್ಟೋರಿ ಲೈನ್ ಅಲ್ಲಿ ಒಂದೇ ಒಂದು ಬಾರಿ ರಾಕ್ ಅವರ ರೆಫರೆನ್ಸ್ ನೋಡೋದಕ್ಕೆ ಸಿಕ್ಕಿತ್ತು, ಅದು ಕೂಡ ಲಾಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ. ಅಲ್ಲಿ ತನಕ ರಾಕ್ ಅವರ ಮೆನ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ನಮ್ಮ ರಾಕ್ ಅವರು ಹೇಳಿದ್ರಂತೆ, ನಾನು ರಸಲ್ ಮೇನಿಯಾಗೆ ಬರೋದಕ್ಕೆ ಆಗೋದಿಲ್ಲ, ನನಗೆ ಬೇರೆ ಬೇರೆ ಕೆಲಸಗಳಿದೆ, ಅಂಡ್ ರಸಲ್ ಮೇನಿಯಾಗೆ ಬಂದು ನಾನು ಜಾನ್ ಸಿನಾ ಅವರ ಸ್ಪಾಟ್ ಲೈಟ್ ನ ಕಿತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಟೈಮ್ ಅಲ್ಲಿ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಜಾನ್ ಸಿನಾ ಅವರ 17 ಟೈಮ್ ಚಾಂಪಿಯನ್ಶಿಪ್ ಮೇಲೆ ಹಾಗೆ ಅವರ ಹೀಲ್ ಟರ್ನ್ ಮೇಲೆ ಫೋಕಸ್ ಆಗಿರ್ಲಿ ಅಂತ ನಮ್ಮ ರಾಕ್ ಅವರು ರಸಲ್ ಮೇನಿಯಾಗೆ ಬರ್ಲಿಲ್ವಂತೆ. ಅಂಡ್ ಅಷ್ಟೇ ಅಲ್ಲ ಗೈಸ್, ರಾಕ್ ಅವರಿಗೆ ರಸಲ್ ಮೇನಿಯಾ ಎಂಡಿಂಗ್ ಬಗ್ಗೆನೂ ಕೂಡ ಐಡಿಯಾ ಇರಲಿಲ್ವಂತೆ. ಅಂದ್ರೆ ಗೊತ್ತಿತ್ತಂತೆ ಜಾನ್ ಸಿನಾ ಅವರೇ ಗೆಲ್ತಾರೆ ಅಂತ, ಬಟ್ ಯಾವ ರೀತಿ ಜಾನ್ ಸಿನಾ ಅವರು ಗೆಲ್ತಾರೆ ಅಂತ ನಮ್ಮ ರಾಕ್ ಅವ್ರಿಗೂ ಕೂಡ ಗೊತ್ತಿರ್ಲಿಲ್ವಂತೆ. ಅಂಡ್ ಟ್ರಾವಿಸ್ ಸ್ಕಾಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಾಗ ನಮ್ಮ ರಾಕ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರಂತೆ. ಅಂಡ್ ಎಂಡಿಂಗು ನನಗೂ ಕೂಡ ಸ್ವಲ್ಪ ಬೇಜಾರಾಯ್ತು ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ, ಓವರ್ ಆಲ್ ಜಾನ್ ಸಿನಾ ಅವರು ಗೆದ್ರು, 17 ಟೈಮ್ ಚಾಂಪಿಯನ್ ಆದ್ರು. ಅಂಡ್ ಹೀಲ್ ಜಾನ್ ಸಿನಾ ಅವರ ಚಾಂಪಿಯನ್ಶಿಪ್ ರೈನು ಈಗ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದೇ ಮುಖ್ಯವಾದ ಸ್ಟೋರಿ ಲೈನು. ಅಂಡ್ ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ, ಅಂಡ್ ಅದು ಈಗ ಸಾಕ್ತಾ ಇದೆ. ನಾನು ಮುಂಚೆಯಿಂದನೂ ಕೂಡ ರಸಲ್ ಮೇನಿಯಾಗೆ ಪ್ಲಾನ್ ಆಗಿರಲಿಲ್ಲ, ಅಂಡ್ ಈವನ್ ಎಲಿಮಿನೇಷನ್ ಚೇಂಬರ್ಗೂ ಕೂಡ ನಾನು ಪ್ಲಾನ್ ಅಲ್ಲಿ ಇರಲಿಲ್ಲ, ಬಟ್ ಇದೆಲ್ಲದೂ ಕೂಡ ಸಡನ್ ಆಗಿ ಆಯ್ತು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಟಿಕೆಟ್ ಗಳು ಮಾರಾಟ ಆಗ್ತಿರ್ಲಿಲ್ಲ, ಅಂಡ್ ಅದಕ್ಕೋಸ್ಕರ ನಾನು ಬರಬೇಕಾಗಿತ್ತು. ಅಂಡ್ ಅದಕ್ಕಿಂತಾನೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆ ಒಂದು ಗ್ರೇಟೆಸ್ಟ್ ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿದ್ದು ಅಂತ ನಮ್ಮ ರಾಕ್ ಅವರು ಹೇಳ್ತಾರೆ. ಅಂಡ್ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಮೆಸೇಜ್ ಮಾಡಿದ್ರಂತೆ ರಾಕ್ ಅವರಿಗೆ, ಟ್ರಾವಿಸ್ ಸ್ಕಾಟ್ ಅವರು ಬಂದಾಗ ರಾಕ್ ನೀನು ಕೂಡ ರಸಲ್ ಮೇನಿಯಾಗೆ ಬರ್ತಾ ಇದೀಯಾ ಅಂತ ಮೆಸೇಜ್ ಮಾಡಿದಾಗ ನಮ್ಮ ರಾಕ್ ಅವರು ಪ್ಯಾಟ್ ಮ್ಯಾಕಫಿ ಅವರಿಗೆ ರಿಪ್ಲೈನೂ ಕೂಡ ಕೊಟ್ಟಿದ್ರಂತೆ, ಇಲ್ಲ ನಾನು ಮನೇಲಿ ಕೂತ್ಕೊಂಡು ಟಿವಿಯಲ್ಲಿ ರಸಲ್ ಮೇನಿಯಾನ ನೋಡ್ತಾ ಇದ್ದೀನಿ ಅಂತ ನಮ್ಮ ರಾಕ್ ಅವರು ರಿಪ್ಲೈ
ರೀಪ್ಲೇನು ಕೂಡ ಕೊಟ್ಟಿದ್ರಂತೆ. ಏನೇ ಆಗ್ಲಿ ಗೈಸ್, ಮುಂದೊಂದು ದಿನ ನಮಗೆ ರಾಕ್ ಆಗಿ ಜಾನ್ ಸಿನಾ ಅವರ ಈ ಒಂದು ಸ್ಟೋರಿಯಲ್ಲಿ ಏನು ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ ನಾವು ಏನೇನ್ ಅನ್ಕೋತಾ ಇದ್ವಿ, ಜಾನ್ ಸಿನಾ ಆಗಿ ರಾಕ್ ಅವರ ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ, ಆ ರೀತಿ ಈ ರೀತಿ ಅಂತ ಎಲ್ಲ ಅನ್ಕೋತಾ ಇದ್ವಲ್ಲ, ಅದೇನು ಕೂಡ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಮ್ಮ ರಾಕ್ ಅವರ ಜೊತೆ ನಮ್ಮ ಜಾನ್ ಸಿನಾ ಅವರು ಇಲ್ಲ, ಜಾನ್ ಸಿನಾ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಮುಂದೊಂದು ದಿನ WWE ಅವರು ಆ ಒಂದು ಸ್ಟೋರಿಗೆ ಲಿಂಕ್ ಮಾಡೋದಕ್ಕೆ ಈ ರೀತಿ ಸ್ಟೋರಿನ ಕ್ರಿಯೇಟ್ ಮಾಡ್ತಾರೆ. ಅಂಡ್ ನಮ್ಮ ರಾಕ್ ಆಗಿ ಜಾನ್ ಸಿನಾ ಅವರು ಮತ್ತೊಮ್ಮೆ ಜೊತೆಯಾಗಿ ರಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬಟ್ WWE ಅವರು ಎಂತ ನನಗೆ ಅರ್ಥನೇ ಆಗ್ಲಿಲ್ಲ ಗುರು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ರಾಕ್ ಅವ್ರನ್ನ ಕರೆಸಿ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ಪ್ಲಾನ್ ಮಾಡಿದ್ರಂತೆ. ಸೊ ಎಲಿಮಿನೇಷನ್ ಚೇಂಬರ್ ಏನಾದ್ರೂ ಎಲ್ಲಾ ಟಿಕೆಟ್ಸ್ ಗಳು ಕೂಡ ಚೆನ್ನಾಗಿ ಮಾರಾಟ ಆಗ್ತಿದ್ರೆ ನಮಗೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ, ರಾಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ. ಪ್ಯೂರ್ ಬೇಬಿ ಫೇಸ್ ಜಾನ್ ಸಿನಾ ಹಾಗೆ ಪ್ಯೂರ್ ಬೇಬಿ ಫೇಸ್ ಕೋಡಿ ರೋಡ್ಸ್ ಅವರ ನಡುವೆ ನಮಗೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗೋದು. ಅಫ್ಕೋರ್ಸ್ ಇಡೀ ಕ್ರೌಡ್ ಜಾನ್ ಸಿನಾ ಅವರ ಮುಂದೆ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡೋದು. ನಿಜವಾಗ್ಲೂ ಗೈಸ್, ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ರಾಕ್ ಅವರು ಒರಿಜಿನಲ್ ಆಗಿ ರಸಲ್ ಮೇನಿಯಾಗೆ ಪ್ಲಾನ್ ಆಗಿಲ್ಲ ಅಂತಾನೆ ಅನ್ನೋದಾದ್ರೆ ನಮಗೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗ್ಲಿಲ್ಲ ಅಂದಿದ್ರೇನೆ ಚೆನ್ನಾಗಿರೋದು. ಎಲಿಮಿನೇಷನ್ ಚೇಂಬರ್ ನ ಸಿಂಪಲ್ ಆಗಿ ನಮ್ಮ ಜಾನ್ ಸಿನಾ ಅವರು ಗೆದ್ದಿ ಕೋಡಿ ರೋಡ್ಸ್ ಅವ್ರನ್ನ ಚಾಲೆಂಜ್ ಆದ್ರೂ ಮಾಡಿದ್ರೆ ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ನಮಗೊಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗೋದು. ಅಂಡ್ ಆ ಒಂದು ಅದ್ಭುತವಾದ ಮ್ಯಾಚ್ ಅಲ್ಲಿ ಎಂಡಿಂಗ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿ ಕ್ಲೀನ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿ ವಿನ್ ಆಗಿರೋರು. ಅಂಡ್ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಏನೇ ಆಗ್ಲಿ, WWE ಅವರು ಫ್ಯೂಚರ್ ಅಲ್ಲಿ ರಾಕ್ ಆಗಿ ಜಾನ್ ಸಿನಾ ಅವರ ನಡುವೆ ಕನೆಕ್ಷನ್ ನ ತೋರಿಸ್ತಾರೆ. ಬಟ್ ಈಗ ನಮ್ಮ ರಾಕ್ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬಿಸಿ ಇರೋ ಕಾರಣ WWE ಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಅದಕ್ಕೋಸ್ಕರ ಸದ್ಯಕ್ಕೆ ರಾಕ್ ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ. ಫ್ಯೂಚರ್ ಅಲ್ಲಿ WWE ಅವರು ರಾಕ್ ಆಗಿ ಜಾನ್ ಸಿನಾ ಅವ್ರನ್ನ ಜೊತೆಯಾಗಿ ಸೇರಿಸ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಕೂಡ WWE ಅವರು ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ರಾಕ್ ಅವರ ಮೊದಲ ಪ್ಲಾನು ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಆಗಿತ್ತು. ಮುಂದೆ ನಮ್ಮ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಪಾರ್ಟ್ನರ್ಶಿಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ರಾಕ್ ಆಗಿ ಕೋಡಿ ರೋಡ್ಸ್ ಅವರು ಜೊತೆಯಾಗಿ ಹೀಲ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇದಂತೂ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ WWE ಅವರು ಆ ರೀತಿ ಒಂದು ಮೂಮೆಂಟ್ ನ ಕೊಟ್ಟು ರಸಲ್ ಮೇನಿಯಾದಲ್ಲಿ ಈ ರೀತಿ ಶಾಕ್ ನ ಕೊಡ್ತಾರೆ. ಅಂಡ್ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತೀನಿ ರಸಲ್ ಮೇನಿಯಾದಲ್ಲಿ ರಾಕ್ ಅವರು ಯಾಕೆ ಬರಲಿಲ್ಲ ಅಂತ. ಸೊ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ಬಹಳಷ್ಟು ಅಪ್ಡೇಟ್ ಗಳಿದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. See you guys in my next video.